ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸಮಸ್ಯೆಗಳನ್ನೆಲ್ಲ ಎಷ್ಟೇ ಗೊತ್ತಿದ್ರು ಕೂಡ ಅಧಿಕಾರಿಗಳಾಗಿ ರೂಮ್ ಒಳಗಿದ್ದಾರೆ. ಅವರೆಲ್ಲ ನೆಳ್ಳಾಗಿ ನಿಂತವ್ರೆ. ರೈತರುಗಳಿಗೆ ಬೆಳಗ್ಗೆಯಿಂದ ಊಟ ಇಲ್ದರೆ ನೀರು ಇಲ್ದರೆ ಸಾಯ್ತಾವ್ರೆ. ಯಾಕಂದ್ರೆ ಅವ್ರು ಇವತ್ತು ಸೊಂಪಾಗಿರ್ಬೇಕು. ಯಾರ ಮನೆ ಹಾಳಾಗೋದ್ರು ಅವ್ರಿಗೆ ಯೋಚನೆ ಇಲ್ಲ. ಅವರೆಲ್ಲ ಗೌರ್ಮೆಂಟ್ ಅಧಿಕಾರಿಗಳು. ಗೌರ್ಮೆಂಟ್ ಸಂಬಳ ಕೊಡ್ತೈತೆ ಅವ್ರಿಗೆ. ರೈತರಿಗೆ ಯಾರಿಗೆ ಕೊಡ್ತಾರೆ? ಅವ್ರು ಏನು ಬೇಕಾಗಿಲ್ಲ. ಕೊಡೋಂಥ ಕರೆಂಟ್ ಮಾಮೂಲಿ ಬೆಳಗ್ಗೆ 3 ಅವರ್ ನೈಟ್ 3 ಅವರ್ ಕರೆಂಟ್ ಕೊಡ್ಲಿ. ಇವ್ರು ಇಷ್ಟ ಬಂದಂಗೆ ಇವತ್ತು 6 ಅವರ್ ಕೊಡ್ತಾರೆ, ನಾಳೆ 4 ಅವರ್ ಕೊಡ್ತಾರೆ, ನಾಳೆ ಕರೆಂಟ್ ಕೊಡಲ್ಲ. ಏನಾಗಬೇಕು ರೈತರು? ಬೇರೆ ಕಡೆ ಎಲ್ಲೂ ಆಗಿಲ್ಲ. ಏನ್ ತಿಳ್ಕೊಂಡಿದ್ದಾರೆ ರೈತರ ಬಗ್ಗೆ ಅವರು? ಬೇರೆ ಕಡೆ ಅಂದ್ಕೊಂಡು ಅವ್ರು ಮಾತಾಡಿದ್ರೆ ಅವರು ಆರಾಮಾಗಿ ರೆಟ್ಟಗಡ್ರಾಗಲ್ಲ. ಸ್ವಾಮಿ ಒಂದು ರೈತರ ಕಷ್ಟ ಏನಿದೆ ನೋಡ್ಲಿ. ಏನೇ ಇದ್ರು ಅವ್ರು ನಿಲ್ಗೆ ಕರ್ತಾರಪ್ಪ ಬೀದಿಗೆನೆ. ಅಲ್ಲೆಲ್ಲ ಕುತ್ಕೊಂಡು ನೆಳ್ಳ ಮಾತಾಡೋದು ಬೇಕಿಲ್ಲ ನಮ್ಗೆ. ಕರೆಂಟ್ 3 ಅವರ್ ಕೊಡ್ತಿರೋ 3 ಅವರ್ ಕರೆಂಟ್ ಕೊಡ್ತಾ ಇಲ್ಲ. ಅದನ್ನ 2 ಅವರ್ ಕೊಡ್ತಾವ್ರೆ. ಅದು ನೇರವಾಗಿ ಕೊಡ್ತಾ ಇಲ್ಲ. ಏನ್ ಸಮಸ್ಯೆ? 6 ಅವರ್ ಕರೆಂಟ್ ಕೊಡ್ಬೇಕು. 3-4 ಎಸ್ವೋ ಅದೇ ನಾವು ವಾಹಿನಿಗೆ ಕೊಡೋದ್ ನಿಲ್ಸಲ್ಲ, ನಾವು ರೈತರಿಗೆ ಕಟ್ ಮಾಡಿರೋನು ಅಂತಾನೆ ಹೇಳ್ತಾವ್ರೆ. ಸರ್ ವಾಹಿನಿ ಕೊಡೋದು ನಾವೇನ್ ಕೊಡಬೇಡ ಅಂತ ಹೇಳಲ್ಲ. ರೈತರು ಕರೆಂಟ್ ರೈತರು ಹೊಟ್ಟೆ ಮೇಲೆ ಅವ್ರಿಗೆ ಕರೆಂಟ್ ಕೊಡೋ ಅಂತದೇನೈತೆ? ಸರ್ಕಾರ ಬೇರೆ ಇದು ಯೋಜನೆ ಮಾಡಿ ಅವ್ರಿಗೆ ಕರೆಂಟ್ ಕೊಡ್ಲಿ. ನಮ್ಮ ರೈತರು ಕರೆಂಟ್ ನ ಯಾಕೆ ಕಟ್ ಮಾಡ್ತಾರೆ? ಡಾಸ್ಪೇಟೆಲ್ಲೇ ಕಟ್ ಮಾಡ್ತಾರೆ, ಡಾಸ್ಪೇಟಿಗೆ ಕೊಡ್ತಾರೆ, ಇಲ್ಲಿ ಕಟ್ ಮಾಡ್ತಾರೆ, ಇಲ್ಲಿ ಕೊಡ್ತಾರೆ. 6 ಅವರಲ್ಲಿ 2 ಅವರ್ ಕಟ್ ಮಾಡಿ ಅಲ್ಲೊಂದು ಅವರ್ ಕೊಡ್ತಾರೆ, ಇಲ್ಲೊಂದು ಅವರ್ ಕೊಡ್ತಾರೆ. ರೈತರಿಗೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕವ್ರೆ. ಈ ಅಧಿಕಾರಿಗಳು ಮಾಡೋ ಅಂತ ದುರಾಡಳಿತ ಇದು. 8 ಗಂಟೆಯಿಂದ ಇಲ್ಲಿ ಬಿಸಿಲಲ್ಲಿ ನಿಂತಿದ್ದೀವಿ. ಯಾರು ನಮ್ ಕಷ್ಟ ಏನು ಅಂತ ಯಾರು ಕೇಳಕ್ ಬಂದಿಲ್ಲ. ಇಲ್ಲಿ ಬಂದಿಲ್ಲ ಸರ್. ರಾತ್ರಿ ಹೊತ್ತು ಚಿರತೆ ಕಾಟ. ಆ ಅಮ್ಮ ಏನೋ ಕೇಳಿರೋರು ನಮ್ಮ ಹತ್ರ ಏನೋ ಕೇಳಬೇಡಿ, ನೀವು ಏನಿದ್ರು ಅವ್ರಿಗೆ ಮೇಲೆ ಅಧಿಕಾರಿ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಹೆಸರು ಕೇಳ್ತಾವ್ರೆ. ಆಯಮ್ಮ ಕೇಳಿದ್ರೆ ನಮಗೆ ರೂಲ್ಸ್ ಆಗಿದೆ, ನಾವು ಅದೇ ಮಾಡ್ತೀವಿ ಅಂತ ಆಯಮ್ಮ ಹೇಳ್ತಾ ಇದ್ದಾರೆ. ಮೇಡಮ್ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಒಳಗಡೆ ಇದ್ದಾರೆ, ಒಬ್ರು ಕೂಡ ಈಚೆ ಬಂದಿಲ್ಲ. ಅವ್ರು ಬಂದಿರೋದೇ ಲೇಟು ಸರ್. ಡ್ಯೂಟಿ ಟೈಮಿಂಗ್ಸ್ ಬಂದಿರೋದೇ ಲೇಟು. 11 ಗಂಟೆಗೆ ಬಂದವ್ರ ಟೈಮಿಂಗ್ಸ್ಗೆ. 8 ಗಂಟೆಗೆ ಬಂದಿರೋರು ನಾವು, 11 ಗಂಟೆಗೆ ಬಂದವ್ರೆ. ಗೌರ್ಮೆಂಟ್ ಡ್ಯೂಟಿ ಟೈಮಿಂಗ್ಸ್ ಎಷ್ಟು ಸರ್ ಅವ್ರಿಗೆ? ಕೆಬಿ ಆಫೀಸ್ನಾಗಿರೋರು ಏನ್ ಮಾಡ್ತಾವ್ರೆ ಗೊತ್ತಾ? ರೈತರಿಗೆ ಏನ್ ಯಾಕೆ ಸರ್ ಕರೆಂಟ್ ಕೊಟ್ಟಿಲ್ಲ ಅಂತ ನಾವೇನ ಕೇಳಿದ್ರೆ, ಅಲ್ಲೆಲ್ಲ ಕಂಬ ಮುರ್ಕೊಂಡಿದೆ, ಇಲ್ಲಿ ಲೈನ್ ಕಟ್ ಆಗಿದೆ, ಇದೇ ಪ್ರಾಬ್ಲಮ್. ಗುಡಿಬಿಟ್ಟು ಮಿಂಚು ಗುಡಿಬಿಡ್ತು, ಅಲ್ಲೆಲ್ಲ ಎಲ್ಲ ಆಗೋಯ್ತು ನಮ್ಗೆ. ನಮ್ ಬೇಡಿಕೆ ಏನ್ ಗೊತ್ತಾ? ನಮ್ ಬೇಡಿಕೆ ಏನ್ ಗೌರ್ಮೆಂಟ್ ಏನ್ 7 ಅವರ್ ಕೊಡ್ತಾ ಇತ್ತು, ಆ 7 ಅವರ್ ಕರೆಂಟ್ ಕೊಡ್ಲಿ ಕರೆಕ್ಟಾಗಿ, ಅಷ್ಟೇ ಸಾಕು ನಮ್ಗೆ. ಕೊಡ್ತಾ ಇಲ್ಲ. ನಾವು 4 ಅವರ್ ಕೊಡ್ತಾವ್ರೆ, ಅಲ್ಲೋಗ 2 ಅವರಿಗೆ ಬಂದವ್ರೆ. ಅದಕ್ಕೆ ನಾವು ಸೆಟ್ಟಿಂಗ್ ಮಾಡ್ತಾ ಇರೋದು. ಫ್ಯಾಕ್ಟ್ರಿಗಳಿಗೆ ಕೊಡ್ತಾವ್ರೆ, ವಾಹಿನಿ ಫ್ಯಾಕ್ಟ್ರಿ ಕೊಡ್ತಾವ್ರೆ. ಇಲ್ಲೇ ಪಕ್ಕದಲ್ಲಿ ಇದೆ ವಾಹಿನಿ ಫ್ಯಾಕ್ಟ್ರಿ. ಇಲ್ಲೇ ಅರ್ಧ ಕಿಲೋಮೀಟರ್ ಐತೆ ವಾಹಿನಿ ಫ್ಯಾಕ್ಟ್ರಿ ಕೊಡ್ತಾವ್ರೆ. ಹೌದು, ಅದು ನಮ್ಗೆ ಅನ್ಯಾಯ ಮಾಡಿ ರೈತರಿಗೆ ಫ್ಯಾಕ್ಟ್ರಿಗಳಿಗೆ ಫ್ಯಾಕ್ಟ್ರಿಗಳು ಕೊಡ್ತಾವ್ರೆ. ಎಲ್ಲ ಕರೆಂಟ್ ಆಫ್ ಮಾಡ್ರಿ ಅಂತ ನಾವು ಅಂದ್ರೆ ಇಲ್ಲಪ್ಪ ಆಫ್ ಮಾಡಲ್ಲ. ಈಗ ನಾವು ವಾಹಿನಿಗೆ ಆಫ್ ಮಾಡಲ್ಲ ಅಂತಾನೆ ಹೇಳಿದ್ರು ಅವರು. ಎಲ್ಲ ಮಾರ್ಕಂತ ಸರ್ ಅವರು, ಎಲ್ಲ ಮಾರ್ಕಂತವ್ರೆ. ರೈತರದ ಇವ್ರು ದುಡ್ಡು ಬೇಕು. ಈಗ ಒಂದು TC ಸುಟ್ಟೋದ್ರನ್ನ ಒಂದ್ ಲೈನ್ ಹಾಕ್ಬೇಕು ಅಂದ್ರೆ ದುಡ್ಡು ಬೇಕು ಅವ್ರಿಗೆ. ನಾವ್ ಎಲ್ಲಿಂದ ಇದ್ ಮಾಡೋಣ? ರೈತರು ಮುಂಚಿತವಾಗಿ ಮಾತಾಡ್ರಲ್ಲ, ಆ ಸಭೆಯಲ್ಲಿ ಏನಾಯ್ತು? ಏನ್ ಗುರುಗಳ ಇವತ್ತು ಸಭೆ ಒಳಗಡೆ ಹೋಗಿ ಮಾತಾಡೋರಲ್ಲ, ಇನ್ನ ಏನೋ ಮಾತಾಡ್ತಾವ್ರಂತೆ. ಇನ್ನ CS ಬಂದಿಲ್ಲ, ಬರ್ಬೇಕು. ಬಂದು ನಮ್ಗೆ ನ್ಯಾಯ ಕೊಡ್ಬೇಕು. ಮಾಡೇ ಮಾಡ್ತೀವಿ, ಯಾವ್ದೇ ಕಾರಣಕ್ಕೂ ನಾವು ನಿಲ್ಸಲ್ಲ. ಇವತ್ತು ನಮ್ಗೆ 7 ಅವರ್ ಕರೆಂಟ್ ಅನ್ನ ಕೊಡ್ತಿದ್ರು. 7 ಅವರ್ ಕರೆಂಟ್ ಅಲ್ಲಿ ಇವತ್ತು ಒಂದು ವಾರದಿಂದಲೂ ಕೂಡ 1 ಅವರ್ 2 ಅವರ್ ಕೊಡ್ತಾರೆ. ಆ ಕೊಟ್ಟಿದ್ರಲ್ಲೂ ಕೂಡ 10 ನಿಮಿಷ ಕೊಡ್ತಾರೆ, 10 ನಿಮಿಷ ತೆಗಿತಾರೆ. ಕರೆಕ್ಟಾಗಿ ಕರೆಂಟ್ ಕೊಡ್ತಿಲ್ಲ. ಸರ್ಕಾರದ ಆದೇಶ ಇರೋದು 7 ಅವರು. ಅದರಲ್ಲಿ ನಮಗೆ 6 ಅವರ್ ಆದ್ರೂ ಸಫಿಷಿಯೆಂಟ್ ಕೊಡಿ ಅಂತ ನಾವೆಲ್ಲ ಇವತ್ತು ರೈತರುಗಳು ನಾವು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದೀವಿ. ಸರ್ಕಾರ ಲೆವೆಲಲ್ಲಿ ಅದು ಏನಾಗ್ಯದೋ ಏನ್ ಬಿಟ್ಟದೋ ಗೊತ್ತಿಲ್ಲ. ಈ ಸರ್ಕಾರದಲ್ಲಿ ಬಲ್ಡೆದ್ದು ಕಾಸು ಕೊಡ್ದಲೆ, ಕರೆಂಟ್ ಕೊಂಡ್ಕೊಂಡಲೆ ಈ ಸರ್ಕಾರದಲ್ಲಿ ಬಲ್ಡೆದ್ದು ರೈತರನ್ನ ಹಾಳು ಮಾಡ್ತಾ ಇದ್ದಾರೆ. ಇವ್ರಿಗೆ ರೈತರ ಬೆಲೆ ಗೊತ್ತಿಲ್ಲ. ನಾವು ರೈತರ ಪಕ್ಷ ಅಂತಾರೆ, ರೈತರ ಬೆಲೆ ಗೊತ್ತಿಲ್ಲ. ಎಲ್ಲ ಪುಕ್ಸಟೆ ಅದು ಇದು ಕೊಟ್ಬಿಟ್ಟು ಸರ್ಕಾರದಲ್ಲಿ ಹಣ ಇಲ್ಲ.
KV ಕರೆಂಟ್ ಕೊಟ್ಕೊಳ್ಳೋದಕ್ಕೆ. ಇದರಿಂದ ಇವತ್ತು ರೈತರು ಬೀದಿ ಪಾಲಾಗಿದ್ದಾರೆ. ರೈತರೆಲ್ಲ ಬೆಳೆ ಒಣಗಿ ಇವತ್ತು ಬೀದಿ ಪಾಲಾಗಿ ಈ ಪರಿಸ್ಥಿತಿಗೆ ಇವತ್ತು ಸ್ಟ್ರೈಕ್ ಮಾಡುವಂತ ಹಂತಕ್ಕೆ ತಲುಪಿದೆ. ಇವತ್ತು ಆಶ್ವಾಸನೆ ಕೊಟ್ಟಾರೆ, ನಾವು 6 ಅವರ್ ಇವತ್ತು ಕೊಡ್ತೀವಿ, ಇನ್ಮೇಲೆ ಕೊಡ್ತೀವಿ ಅಂತ ಒಪ್ಕೊಂಡವ್ರೆ. ಕೊಡ್ದಲೇ ಇದ್ದಾಗ ಮುಂದಿನ ಇನ್ನೂ ಉಗ್ರ ಹೋರಾಟ ನಾವು ಮುಂದಕ್ಕೆ ಮಾಡ್ತೀವಿ. ಇವತ್ತಿನ ಮಟ್ಟಿಗೆ ಪ್ರತಿಭಟನೆ ವಾಪಸ್ ತೆಗಿತಾ ಇದ್ದೀವಿ. ಏನಾದ್ರೂ ಇದು ಹಿಂಗೆ ಕಂಟಿನ್ಯೂ ಆದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟನ ರೈತರ ಪರವಾಗಿ ಇವತ್ತು ಒಂದು ದಿವಸಕ್ಕೆ ಸ್ಥಗಿತಗೊಳಿಸಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಹೌದು, ಈ ಸರ್ಕಾರ ಬಂದಾಗ್ಲಿಂದ ರೈತರಿಗೆ ಯಾವುದೂ ಉಪಯೋಗ ಮಾಡಿಲ್ಲ. ಇವರೆಲ್ಲ ಕಮರ್ಷಿಯಲಿ ಕರೆಂಟ್ ಕೊಡ್ತಾರೆ ಹೊರತು ಇದೇ 1 ಫಿಲ್ಟರ್ ಅಲ್ಲಿ 24 ಅವರ್ಸ್ ಕಮರ್ಷಿಯಲಿ ಕೊಡ್ತಾರೆ. ನಮಗೆ 6 ಅವರ್ಸ್ ರೈತರಿಗೆ ಬೆಳಿಗ್ಗೆ 3 ಅವರ್, ರಾತ್ರಿ 3 ಅವರ್. ಇವತ್ತು 30% ಜನ ಹೊಲಮಳದಲ್ಲಿ ಮನೆ ಕಟ್ಕೊಂಡವ್ರೆ, ಕುಡಿಯಕ್ಕೆ ನೀರಿಲ್ಲ. ಇವತ್ತು ಬೆಳೆ ಒಣಗೋದಾಗ್ಲಿ, ಒಣಗಿರೋದು ಮತ್ತೆ ಕುಡಿಯಕ್ಕೆ ನೀರಿಲ್ದಂಗೆ ಆಗಿದೆ. ಇವತ್ತು ಸರ್ಕಾರ ಗಮನ ಸೆಳೆದು ನಮಗೆ 6 ಅವರ್ ಆದ್ರೂ ಪರ್ಮನೆಂಟ್ ಆಗಿ ಕೊಡ್ಸೋಕ್ಕೆ SC ಸಾಹೇಬರು ಸಹ ಮೌಖಿಕವಾಗಿ ನಮಗೆ ಮಾತಾಡಿದ್ದಾರೆ. ಫೋನಲ್ಲಿ, ನನ್ನ ಫೋನಲ್ಲೇ ಮಾತಾಡೋರೆ. ಇವತ್ತಿನಿಂದ ಈಚೆಗೆ 6 ಅವರ್ ಕೊಡಲಿಲ್ಲ ಅಂದರೆ ಮತ್ತೆ ನಾಳೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಹಗಲು 3 ಅವರ್, ರಾತ್ರಿ 3 ಅವರ್ ಕಂಪಲ್ಸರಿ ಕೊಡಬೇಕು. ಲೈನ್ ಟ್ರಿಪ್ ಆದರೆ ಅದನ್ನು ಉಳಿಕೆ ಕರೆಂಟನ್ನು ಎಕ್ಸೆಸ್ ಕೊಡಬೇಕು ನಮಗೆ. ಎಲ್ಲ ಆತ್ಮೀಯ ರೈತ ಬಾಂಧವರೇ, ನಾವು ಇದುವರೆಗೂ ಕೂಡ ರೈತ ಬೀಜನ ಮಕ್ಕಳೇನೆ. ಇದುವರೆಗೂ ಕೂಡ ನಾವು ನಿಮಗೆ ದಿನಕ್ಕೆ 3 ಅವರ್, ರಾತ್ರಿ 3 ಅವರ್, 6 ಅವರ್ ಸಪ್ಲೈ ಕೊಡ್ತಿದ್ವಿ. 1-2 ದಿವಸದಿಂದ ವ್ಯತ್ಯಾಸಗಳು ಆಗಿದ್ದಾವೆ. ಆ ವ್ಯತ್ಯಾಸಗಳನ್ನ ಸರಿಪಡಿಸೋಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಇವತ್ತು ಸರಿಪಡಿಸಿ ಇವತ್ತಿಂದ ಮೊದಲಿನ ಹೆಂಗೆ ಕೊಡ್ತಿದ್ದೀವಿ ನಾವು ದಿನಕ್ಕೆ 6 ಅವರ್, ನಾವು ಅದನ್ನ 3 ಫೇಸ್ ಸಪ್ಲೈನ ನಾವು ಕೊಡ್ತೀವಿ. ಈ ಸಂದರ್ಭದಲ್ಲಿ ರೈತಗಳು ಹೇಳ್ತಾ ಇದ್ದಾರೆ, ನಿಮ್ಮ ಅಧಿಕಾರಿಗಳು ಫೋನ್ಗೆ ಆಗಲಿ ಮತ್ತೊಂದಕ್ಕೆ ಆಗಲಿ ಕರೆ ಸ್ಪಂದಿಸ್ತಾ ಇಲ್ಲ. ಇಲ್ಲ, ಈಗ ನಾನು ಆಸ್ ಅನ್ AW ಇದ್ದೀನಿ. ನಾನು ಎಷ್ಟು ರೈತರು ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡಿದ್ದೀನಿ. ಯಾರು ಬೇಕಾದ್ರೆ ಹೇಳಿ, ನಾನು ರಿಸೀವ್ ಮಾಡಿಲ್ಲ ಅಂತ. ಅವರು KPTCL ಇವ್ರ ಬಗ್ಗೆ ಹೇಳ್ತಾ ಇದ್ರೆ ನಾವು ಮೇಲಧಿಕಾರಿ ಗಮನ ತರ್ತೀವಿ. KPTCL ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು ಬೆಸ್ಕಾಂ ಅಧಿಕಾರಿ. ನಾನು ಅಂದ್ರೆ ಇನ್ನು ಮುಂದೆ ಸರಿಯಾಗಿ ಕೊಡ್ತೀವಿ. ಎಲ್ಲ ರೈತರಿಗೆ ನಾನು ಭರವಸೆ ಕೊಡ್ತೀನಿ. KPTCL ನನ್ನ ಹೆಸರು ಯತೀಶ್ ಅಂತ, ಇನ್ಚಾರ್ಜ್ AW KPTCL ಅಂತರಸ್ನಳ್ಳಿ ನೋಡಲಲ್ಲಿ ವರ್ಕ್ ಮಾಡ್ತೀವಿ. ನಮ್ಮಲ್ಲಿ ಏನಾಯ್ತು ಅಂದರೆ, ಮೊನ್ನೆ ಈಗ ಸೋಲಾರ್ ಜನ್ರೇಷನಲ್ಲಿ ನಾವೆಲ್ಲ ಇವಾಗ ಏನು IP ಫೀಡರ್ ಸಪ್ಲೈ ಕೊಡ್ತಾ ಇದ್ದೀವಿ, ಸೋಲಾರಿಂದ ಕೊಡ್ತಾ ಇದ್ದೀವಿ. ವಿಂಡ್ ಜನ್ರೇಷನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ನೆನ್ನೆ ಏನು ಮಾಡಿದ್ರು, ಬೆಳಗ್ಗೆ 6 ಗಂಟೆಯಿಂದನೇ ನಾವು ಸಪ್ಲೈ ಎಲ್ಲ ಕೊಡ್ತಾ ಇದ್ವಿ ರೈತರುಗಳಿಗೆ. ಇವ್ರುಗಳಿಗೆ ನಮ್ಮ ಲೈನ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾವೆಲ್ಲ 6 ಅವರ್ಸ್ ಅರೇಂಜ್ಮೆಂಟ್ ಮಾಡಿ ಸಪ್ಲೈ ಕೊಡ್ತಾ ಇದ್ದೀವಿ. ಅದರಲ್ಲಿ ನಮಗೇನಾಯಿತು, ವಿಂಡ್ ಜನ್ರೇಷನ್ ಫೇಲ್ ಆಯಿತು ಅಂತ ಹೇಳ್ಬಿಟ್ಟು, ಅಂದರೆ ಸ್ವಲ್ಪ ಡೌನ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ 6 ಅವರಿಂದ 8 o'clock ಶಿಫ್ಟ್ ಮಾಡ್ಕೊಳ್ಳಿ ಅಂತ ನಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಅದೇ ಬೇಸಿಸ್ ಮೇಲೆ ನಾವು ಒಂದು ಸ್ವಲ್ಪ ಶಿಫ್ಟ್ ಮಾಡ್ಕೊಂಡಾಗ ಇಲ್ಲಿ ಅವರ್ಸ್ ನಮ್ಗೆ ಎಲ್ಲರಿಗೂ ಸಪ್ಲೈ ಕೊಡಬೇಕಲ್ಲ ಜನಗಳಿಗೆ, ಅದರಲ್ಲಿ ಅವರ್ಸ್ ಕಡಿಮೆ ಆಯಿತು. ಹಂಗಾಗಿ ಅದಕ್ಕೆ ಅದನ್ನು ಕಡಿಮೆ ಮಾಡಿದ್ದಕ್ಕೋಸ್ಕರ ಈ ಜನಗಳೆಲ್ಲ ಬಂದು ಕೇಳ್ಕೊಂಡ್ರು. ನಾವು ನಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡಿ ಹೇಳಿದಾಗ ನಿನ್ನೆಯಿಂದ ಏನು ಕೊಡ್ತಾ ಇದ್ವಿ ಸಪ್ಲೈ 6 ಅವರ್ಸ್ ಏನು ಕೊಡ್ತಾ ಇದ್ವಿ ಅದೇ ರೀತಿನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ನಾವು AW ಅವರು ಡಿಸ್ಕಸ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ನಾಳೆಯಿಂದ ಅದನ್ನು ಕೊಡೋದಕ್ಕೆ ಅರೇಂಜ್ಮೆಂಟ್ ಮಾಡ್ತೀವಿ. ಸರ್, ಅಚಾತುರ್ಯ ಇಲ್ಲಿ ಯಾರ್ದು ನಡೆದಿಲ್ಲ ಸರ್. ದಿಢೀರ್ ಪ್ರತಿಭಟನೆ ಅಂದ್ರೆ ಏನ್ ಹೇಳ್ತಿದೀವಿ, ವಿಂಡ್ ಜನರೇಷನ್ ಅಂತ ಇರುತ್ತೆ ಸರ್. ಜನರೇಷನ್ ಫೇಲ್ಯೂರ್, ಜನರೇಷನ್ ಕಡಿಮೆ ಆಗಿರೋದ್ರಿಂದ ನಾವು ಗ್ರಿಡ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡೋದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಅವರ್ಸ್ನ 3 ಫೇಸ್ ಅವರ್ಸ್ನ IP ಲೋಡ್ಸ್ ಅಂತ ಏನ್ ಹಾಕೊಂತೀವಿ ಅದನ್ನ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಅಂದ್ರು. ಆ ಶಿಫ್ಟ್ ಮಾಡ್ಕೊಳ್ಳೋಕೆ ಅಂತ ಮಾಡಿದಾಗ ಇಷ್ಟೆಲ್ಲ ಇದಾಗಿದೆ. ಕಮರ್ಷಿಯಲ್ ಫ್ಯಾಕ್ಟರಿಗಳಿಗೆ ವಿದ್ಯುತ್ ಸರಬರಾಜು ಕ್ಲೀನ್ ಆಗಿ ಮಾಡ್ತಾ ಇದ್ದಾರೆ, ರೈತರುಗಳಿಗೆ ಕರೆಕ್ಟ್ ಆಗಿ ನಮಗೆ ಕರೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಆರೋಪ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆ ಥರ ನಾವೇನು ಮಾಡ್ತಿಲ್ಲ ಸರ್, ನಾವೆಲ್ಲ ಕೊಡ್ತಾ ಇದೀವಿ. ಇವಾಗ ಮೇಲ್ಗಡೆ ನಾವು ಎಲ್ಲಾರ್ಗು, ರೈತರು ಅಂತಂದ್ರೆ ಒಂದೇ ಒಂದು ಮನೆ ಬರಲ್ಲ ಸರ್, ಎಲ್ಲ ಊರುಗಳು ಬರುತ್ತೆ, ಎಲ್ಲ ಕಡೆಗೂ ಕೊಡಬೇಕು. ಆ ಥರ ಕೊಡೋಕೆ ಅಂತ ಹೋದಾಗ ನಾವು ಸ್ಲಾಟ್ಸ್ ಮಾಡ್ಕೊಂಡಿರ್ತೀವಿ. ಆ ಕೊಡೋದಕ್ಕಾದಾಗ ಲೈನ್ ಟ್ರಬಲ್ಸ್, ಮಳೆ ಗಾಳಿ ಬಂದಾಗ ಒಂದು ಸ್ವಲ್ಪ ಟ್ರಬಲ್ ಬಂದು ಹೆಚ್ಚು ಕಡಿಮೆ ಆಗಿರುತ್ತೆ. ಮುಂದೆ ಆ ಥರ ಆಗದಂಗೆ ನೋಡ್ಕೊಂತೀವಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.